ನಮಸ್ಕಾರ ಸ್ನೇಹಿತರೆ, ಇವತ್ತೇ ದುರ್ಗಾಷ್ಟಮಿ. ದುರ್ಗಾದೇವಿಯು ತನ್ನ ಭಕ್ತರನ್ನು ಅನುಗ್ರಹಿಸುವಂತ ಪವಿತ್ರವಾದ ದಿನ. ಇದೇ ದಿನದಂದು ದೇವಿಯು ದುರ್ಗಮ ಎಂಬ ರಾಕ್ಷಸನನ್ನು ಸಂಹರಿಸಿದ ಕಾರಣ ಈ ದಿನವನ್ನು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ದುರ್ಗಮನನ್ನು ಸಂಹರಿಸಿದ ದೇವಿಯಾದ್ದರಿಂದ ಆಕೆಗೆ ದುರ್ಗಾ ಎಂಬ ಹೆಸರು ಬಂದಿತು. ಇವತ್ತು ಯಾರು ಈ ಪವಿತ್ರ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ ಅವರಿಗೆ ದುರ್ಗಾದೇವಿಯ ಆಶೀರ್ವಾದ ಸಿಗುತ್ತದೆ. ಈ ಕತೆ ಕೇವಲ ಅದೃಷ್ಟವಂತರಿಗೆ ಮಾತ್ರ ಕಾಣಿಸುತ್ತದೆ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ದೇವಗಿರಿ ಎಂಬ ಗ್ರಾಮದಲ್ಲಿ ಸೀತಾ ಎಂಬ ಯುವತಿ ವಾಸವಿದ್ದಳು. ಆಕೆಗೆ ದುರ್ಗಾದೇವಿ ಅಂದರೆ ಪಂಚಪ್ರಾಣ. ಆದರೆ ಅವಳ ಜೀವನ ಮಾತ್ರ ಮುಳ್ಳಿನ ದಾರಿಯಂತಿತ್ತು. ಅವಳ ಅತ್ತೆಯಾದ ಶಾರದಾ ತುಂಬಾ ಗಯಾಳಿ ಜಿಪುಣಿ. ಸೀತಾಳ ಗಂಡ ರಾಮಯ್ಯ ಒಳ್ಳೆಯವನೇ ಆಗಿದ್ದರೂ ತಾಯಿ ಮಾತಿಗೆ ಇಲ್ಲ ಅನ್ನಲಾರದ ಹೇಡಿ. ಸೊಸೆಯ ಮೇಲೆ ಅತ್ತೆಯ ನಡವಳಿಕೆ ಕ್ರೂರವಾಗಿತ್ತು. ಅವಳು ಮಾಡುವ ಪ್ರತಿ ಕೆಲಸದಲ್ಲೂ ಕೊಂಕು ಹುಡುಕುತ್ತಿದ್ದಳು. ಸೊಸೆಯನ್ನು ಬೈಯುವುದು, ಹೊಡೆಯುವುದು, ಹಾಗೆ ಕೆಲವೊಮ್ಮೆ ಅವಳಿಗೆ ಊಟ ಕೊಡದೆ ಉಪವಾಸ ಇಡುವುದು ಮಾಡುತ್ತಿದ್ದಳು. ಆದರೆ ಸೀತಾ ಮಾತ್ರ ಅವಳ ಕಷ್ಟವನ್ನು ದುರ್ಗಾದೇವಿಗೆ ಹೇಳಿಕೊಂಡು ಯಾವುದೋ ಒಂದು ದಿನ ಅವಳ ಜೀವನ ಬದಲಾಗುತ್ತದೆ ಎಂಬ ಆಸೆಯಿಂದ ಬದುಕುತ್ತಿದ್ದಳು. ಇದು ಹೀಗಿರುವಾಗ ವಿಜಯದಶಮಿ ಹಬ್ಬ ಹತ್ತಿರವಾಯಿತು. ಊರೆಲ್ಲವೂ ಹಬ್ಬದ ವಾತಾವರಣದಿಂದ ಕಳೆಕಳೆಯಾಗಿತ್ತು. ಆದರೆ ಸೀತಾಳ ಮನೆಯಲ್ಲಿ ಮಾತ್ರ ನರಕ ರಾಜ್ಯವಾಳುತ್ತಿತ್ತು. ಹಬ್ಬದ ಹೆಸರು ಹೇಳಿಕೊಂಡು ಬೇಕಾದಷ್ಟು ಕೆಲಸ ಕೊಡುತ್ತಾ ಶಾರದಾ ಸೊಸೆಯನ್ನು ಇನ್ನಷ್ಟು ಹಿಂಸೆಗೆ ಗುರಿಯಾಗಿಸುತ್ತಿದ್ದಳು. ಒಂದು ದಿನ ಸೀತಾ ಮನೆ ಹಿತ್ತಲಲ್ಲಿದ್ದ ತುಳಸಿ ಕೋಟೆಯ ಮುಂದೆ ನಿಂತುಕೊಂಡು ಕಣ್ಣೀರಾಕುತ್ತಾ, ಅಮ್ಮ ದುರ್ಗಾ, ನನ್ನ ಕಷ್ಟಗಳು ನಿನಗೆ ಕಾಣಿಸುತ್ತಿಲ್ಲವೇ? ಈ ನರಕದಿಂದ ನನಗೆ ಯಾವಾಗ ವಿಮುಕ್ತಿ ಕೊಡಿಸುತ್ತೀಯ? ನಿನ್ನ ಸೇವೆ ಮಾಡಿಕೊಳ್ಳುವ ಭಾಗ್ಯ ಕೂಡ ನನಗೆ ಇಲ್ಲವಲ್ಲ ಎಂದು ಬೇಡಿಕೊಂಡಳು. ಆಕೆಯ ಪ್ರಾರ್ಥನೆ ಜಗನ್ಮಾತೆಗೆ ತಲುಪಿತು. ಮಾರನೆಯ ದಿನದಂದು ಮಧ್ಯ ವಯಸ್ಸಿನ ಒಂದು ಹೆಣ್ಣು ಅವರ ಮನೆಗೆ ಬಂದಳು. ಆಕೆಯ ಮುಖದಲ್ಲಿ ವರ್ಣಿಸಲಾಗದ ತೇಜಸ್ಸು ಹಾಗೂ ಕಣ್ಣಿನಲ್ಲಿ ಕರುಣೆ ತುಂಬಿತ್ತು. ಆಕೆ ಶಾರದೆಯೊಂದಿಗೆ, ಅಮ್ಮ, ನನ್ನ ಹೆಸರು ಭವಾನಿ. ಕೆಲಸ ಹುಡುಕಿಕೊಂಡು ಬಂದಿದ್ದೇನೆ. ನೀವು ಯಾವ ಕೆಲಸ ಕೊಟ್ಟರೂ ಮಾಡುತ್ತೇನೆ. ಹೊಟ್ಟೆಗಿಷ್ಟು ಊಟ ಕೊಟ್ಟರೆ ಸಾಕು ಅಂದಳು. ಸಂಬಳ ಬೇಡ ಅಂದ ತಕ್ಷಣ ಶಾರದೆಗೆ ತುಂಬಾ ಖುಷಿಯಾಯಿತು. ಕೆಲಸ ಸರಿಯಾಗಿ ಮಾಡದಿದ್ದರೆ ನಿನ್ನನ್ನು ತಕ್ಷಣವೇ ಮನೆಯಿಂದ ಹೊರಗೆ ಕಳಿಸಿಬಿಡುತ್ತೇನೆ ಎಂದು ಎಚ್ಚರಿಸಿ ಭವಾನಿಯನ್ನು ಕೆಲಸಕ್ಕೆ ಇಟ್ಟುಕೊಂಡಳು ಶಾರದಾ. ಭವಾನಿ ಬಂದಾಗಿನಿಂದಲೂ ಆ ಮನೆಯಲ್ಲಿ ಎಲ್ಲವೂ ಅದ್ಭುತಗಳು ಶುರುವಾಯಿತು. ಆಕೆ ಕಸ ಗುಡಿಸಿದರೆ ಮನೆಯೆಲ್ಲ ಮುತ್ತಿನಂತೆ ಪಳಪಳ ಹೊಳೆಯುತ್ತಿತ್ತು. ಆಕೆ ಮಾಡುವ ಅಡುಗೆ ಅಮೃತದಷ್ಟು ರುಚಿಯಾಗಿರುತ್ತಿತ್ತು. ಸೀತೆಗೆ ಮನೆಯಲ್ಲಿ ಯಾವ ಕೆಲಸವೂ ಇಲ್ಲದಂತಾಯಿತು. ಭವಾನಿ ಸೀತೆಯೊಂದಿಗೆ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಾ, ನೋಡಮ್ಮ, ನೀನೇನು ಹೆದರಬೇಡ. ಕತ್ತಲಿನ ನಂತರ ಬೆಳಕು ಬರಲೇಬೇಕು. ವಿಜಯದಶಮಿ ಅಂದರೆ ದುಷ್ಟತನದ ವಿರುದ್ಧ ಧರ್ಮ ಸಾಧಿಸುವ ವಿಜಯ. ನಿನ್ನ ಜೀವನದಲ್ಲೂ ಕೂಡ ಗೆಲುವು ಬಂದೇ ಬರುತ್ತದೆ ಎಂದು ಧೈರ್ಯ ತುಂಬುತ್ತಿದ್ದಳು. ಸೀತೆಗೆ ಭವಾನಿಯ ಮಾತುಗಳು ದುರ್ಗಾದೇವಿಯ ಅಭಯದಂತೆ ಅನಿಸುತ್ತಿತ್ತು. ಆ ಸಮಯದಲ್ಲಿ ದೇವಗಿರಿ ಗ್ರಾಮದಲ್ಲೊಂದು ವಿಚಿತ್ರ ನಡೆಯಿತು. ಅದುವರೆಗೂ ಯಾರೂ ನೋಡಿರದಷ್ಟು ದೊಡ್ಡ ಕಾಗೆಯೊಂದು ಆ ಊರಿನಲ್ಲಿ ಸಂಚರಿಸಲು ಶುರು ಮಾಡಿತು. ಅದು ನೋಡಲು ಸಾಮಾನ್ಯ ಕಾಗೆಯಂತೆ ಇರಲಿಲ್ಲ. ಅದು ರೆಕ್ಕೆಗಳು ಬಿಚ್ಚಿದರೆ ಒಂದು ದೊಡ್ಡ ಕೊಡೆಯಂತೆ ಕಾಣಿಸುತ್ತಿತ್ತು. ಅದರ ಕಣ್ಣುಗಳು ಬೆಂಕಿ ಕಣದಂತೆ ಉರಿಯುತ್ತಿತ್ತು. ಅದು ಯಾವ ಮನೆಯ ಮೇಲೆ ಕುಳಿತುಕೊಂಡರೂ ಆ ಮನೆಯಲ್ಲಿ ಯಾವುದೋ ಒಂದು ಅಪಶಕುನ ನಡೆಯುತ್ತಿತ್ತು. ಮುಖ್ಯವಾಗಿ ಆ ಕಾಗೆಯು ಯಾವಾಗಲೂ ಶಾರದಾಳ ಮನೆ ಸುತ್ತಲೂ ಸುತ್ತುತ್ತಾ ಘೋರವಾದ ಸ್ವರದಿಂದ ಕಿರುಚುತ್ತಿತ್ತು. ಆ ಸ್ವರ ಕೇಳಿದಾಗಲೆಲ್ಲ ಶಾರದಮ್ಮಾಳ ಎದೆ ಮೇಲೆ ಯಾರೋ ಕಲ್ಲು ಹಾಕಿದಾಗೆ ಅನಿಸುತ್ತಿತ್ತು. ಆದರೆ ಅವಳ ಅಹಂಕಾರ ಆ ಕಾಗೆ ನಿನ್ನನ್ನು ಏನು ತಾನೇ ಮಾಡಲು ಸಾಧ್ಯ ಎಂದು ಧೈರ್ಯ ಹೇಳುತ್ತಿತ್ತು. ಅಷ್ಟರಲ್ಲಿ ದುರ್ಗಾಷ್ಟಮಿ ಬಂದಿತು. ಊರೆಲ್ಲ ದುರ್ಗಾದೇವಿಯ ಪೂಜೆಯಲ್ಲಿ ಮುಳುಗಿತ್ತು. ಹೊಟ್ಟೆ ಉರಿಯಿಂದ ಶಾರದಾ ಸೀತಾಳನ್ನು ಮನೆಯಲ್ಲೇ ಬಂಧಿಸಿ, ನೀನು ಅಪಶಕುನ, ಹೊರಗಡೆ ಬರಬೇಡ ಎಂದು ಹೇಳಿ ಮಗನನ್ನು ಮಾತ್ರ ಕರೆದುಕೊಂಡು ದೇವಸ್ಥಾನಕ್ಕೆ ಹೋದಳು. ಒಂಟೆಯಾಗಿ ಮನೆಯಲ್ಲಿದ್ದ ಸೀತಾ ಭವಾನಿ ಕೊಟ್ಟ ಧೈರ್ಯದಿಂದ ಮನೆಯಲ್ಲಿದ್ದ ಅರಿಶಿಣದಿಂದ ಒಂದು ಪುಟ್ಟ ದುರ್ಗಾದೇವಿಯನ್ನು ತಯಾರಿಸಿ ಅದರ ಮುಂದೆ ಒಂದು ಚಿಕ್ಕ ದೀಪ ಇಟ್ಟಳು. ದೇವಿ ಮುಂದೆ ಕುಳಿತುಕೊಂಡು ಅಳುತ್ತಾ, ಅಮ್ಮ, ಇವತ್ತು ನೀನೇ ನನಗೆ ದಿಕ್ಕು ಎಂದು ಬೇಡಿಕೊಂಡಳು. ಸರಿಯಾಗಿ ಅದೇ ಸಮಯದಲ್ಲಿ
ಆಗಸದಲ್ಲಿ ಮೋಡಗಳು ಮುಚ್ಚಿಕೊಂಡು ಗುಡುಗು ಸಿಡಿಲು ಶುರುವಾಗಿ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಆಕಾಗೆ ಶಾರದಾ ಮನೆ ಮೇಲೆ ಕುಳಿತುಕೊಂಡು ಜೋರಾಗಿ ಕೂಗಲು ಶುರು ಮಾಡಿತು. ಆ ಕೂಗು ಎಲ್ಲರಿಗೂ ದೊಡ್ಡ ಸಿಡಿಲಿನಂತೆ ಕೇಳಿಸುತ್ತಿತ್ತು. ದೇವಸ್ಥಾನಕ್ಕೆ ಹೋದ ಶಾರದಾ ಮನೆಗೆ ಬಂದ ತಕ್ಷಣ ಅವಳ ಮನೆಯಾಚೆ ಭಯಾನಕ ರೂಪದಲ್ಲಿದ್ದ ಇಬ್ಬರು ಪುರುಷರು ಅವಳು ಮನೆಯೊಳಗೆ ಹೋಗದಂತೆ ಅಡ್ಡ ಹಾಕಿದರು. ಅವರ ಕೈಗಳಲ್ಲಿ ಪಳಪಳನೆ ಯಮಪಾಶ ಹೊಳೆಯುತ್ತಿತ್ತು. ಅದನ್ನು ನೋಡಿದ ಶಾರದೆಗೆ ಅವರು ಯಮದೂತರು ಎಂದು ಅರ್ಥವಾಯಿತು. ಅವರಲ್ಲಿ ಒಬ್ಬ ಯಮದೂತ ಶಾರದೆಯೊಂದಿಗೆ, ಓ ಪಾಪಿ, ನಿನ್ನ ಪಾಪದ ಕೊಡ ತುಂಬಿದೆ. ಅಮಾಯಕಳಾದ ನಿನ್ನ ಸೊಸೆಯನ್ನು ಹಿಂಸಿಸಿ ಸುಳ್ಳು ಹಾಗೂ ಅಹಂಕಾರದಿಂದ ಇದುವರೆಗೂ ಬದುಕಿದೆ. ನಿನ್ನ ಆಯಸ್ಸು ಈ ದಿನದೊಂದಿಗೆ ಮುಗಿಯಿತು. ನಮ್ಮ ಜೊತೆ ಯಮಲೋಕಕ್ಕೆ ಬಾ ಎಂದು ಗರ್ಜಿಸಿದ. ಆ ಮಾತು ಕೇಳಿದ ಶಾರದಾಳ ಹೃದಯ ಬಡಿತ ನಿಂತಂತಾಯಿತು. ಅವಳು ಗಡಗಡನೆ ನಡುಗುತ್ತಾ, ಯಮದೂತರೆ, ನಾನು ಯಾವ ತಪ್ಪು ಪಾಪ ಮಾಡಲಿಲ್ಲ. ನನ್ನ ಮೇಲೆ ದಯೆ ತೋರಿಸಿ ನನ್ನನ್ನು ಬಿಟ್ಟು ಬಿಡಿ ಎಂದು ಎಲ್ಲರ ಸಹಾಯ ಬೇಡುತ್ತಾ ಅವರ ಕಾಲಿನ ಮೇಲೆ ಬಿದ್ದಳು. ನಿನ್ನ ಪಾಪಗಳಿಗೆ ಸಾಕ್ಷಿ ಇದೇ ನೋಡು ಎಂದು ಹೇಳಿ ಅವರಲ್ಲೊಬ್ಬ ಯಮದೂತ ಆಗಸದ ಕಡೆ ನೋಡಿದ ತಕ್ಷಣ ಅವಳು ಮಾಡಿದ ಪಾಪಗಳೆಲ್ಲವೂ ಒಂದು ದೊಡ್ಡ ಚಿತ್ರದಂತೆ ಅವಳಿಗೆ ಕಾಣಿಸಿತು. ಯಮದೂತರು ಅವಳನ್ನು ಪಾಶದಿಂದ ಬಂಧಿಸಲು ಪ್ರಯತ್ನಿಸುತ್ತಿದ್ದಾಗ ಒಳಗಡೆ ಪೂಜೆ ಮಾಡುತ್ತಿದ್ದ ಸೀತಾಳಿಗೆ ಅತ್ತೆಯ ಕಿರುಚಾಟ ಕೇಳಿಸಿ ಹೊರಗಡೆ ಬಂದು ನೋಡಿದಳು. ಅತ್ತೆ ಎಷ್ಟು ಕೆಟ್ಟವಳಾದರೂ ಅವಳಿಗೆ ಬಂದ ಆ ದುಸ್ಥಿತಿಯನ್ನು ನೋಡಲು ಸೀತಾಳಿಗೆ ಮನಸ್ಸು ಬರಲಿಲ್ಲ. ಆಗ ಅಲ್ಲೊಂದು ಅದ್ಭುತ ನಡೆಯಿತು. ಸೀತಾಳ ಪಕ್ಕದಲ್ಲಿ ನಿಂತಿದ್ದ ಭವಾನಿಯ ರೂಪ ನಿಧಾನವಾಗಿ ಬದಲಾಗತೊಡಗಿತು. ಆಕೆ ಹುಟ್ಟಿದ್ದ ಹಳೆ ಸೀರೆ ರೇಷ್ಮೆ ಸೀರೆಯಂತೆ ಬದಲಾಯಿತು. ಆಕೆಯ ಕೈಯಲ್ಲಿ ಖಡ್ಗ, ತ್ರಿಶೂಲ, ಚಕ್ರ, ಕಮಲ ಮುಂತಾದ ದಿವ್ಯ ಆಯುಧಗಳು ಪ್ರತ್ಯಕ್ಷವಾದವು. ಆಕೆಯ ಮುಖ ಅಪರೂಪವಾದ ತೇಜಸ್ಸಿನಿಂದ ಹೊಳೆಯುತ್ತಾ ಸಿಂಹ ವಾಹಿನಿಯಾಗಿ ಸಾಕ್ಷಾತ್ ದುರ್ಗಾದೇವಿಯ ರೂಪದಲ್ಲಿ ದರ್ಶನ ಕೊಟ್ಟಳು. ಆ ಜಗನ್ಮಾತೆಯ ತೇಜಸ್ಸನ್ನು ನೋಡಲಾಗದೆ ಯಮದೂತರು ಕಣ್ಣು ಮುಚ್ಚಿಕೊಂಡು ಆಕೆಯ ಕಾಲಿನ ಮೇಲೆ ಬಿದ್ದು ನಮಸ್ಕರಿಸಿ, ಅಮ್ಮ ಜಗಜ್ಜನನಿ, ನಮ್ಮನ್ನು ಕ್ಷಮಿಸು. ನಾವು ಕೇವಲ ನಮ್ಮ ಪ್ರಭುಗಳ ಆದೇಶ ಮಾತ್ರವೇ ಪಾಲಿಸುತ್ತಿದ್ದೇವೆ ಎಂದು ಹೇಳಿದರು. ಆಗ ದುರ್ಗಾದೇವಿಯು ಅವರೊಂದಿಗೆ, ಯಮದೂತರೆ, ಇವಳು ಮಾಡಿರುವ ಪಾಪಗಳಿಗೆ ಶಿಕ್ಷೆ ತಪ್ಪುವುದಿಲ್ಲ. ಕರ್ಮಫಲವನ್ನು ಯಾರಿಂದಲೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಆದರೆ ಇವಳು ನನ್ನ ಭಕ್ತೆಯ ಅತ್ತೆ. ನನ್ನ ಭಕ್ತೆಯ ಕಣ್ಣ ಮುಂದೆ ಈ ಘೋರವಾದ ಕೃತ್ಯ ನಡೆಯುವುದು ನಾನು ಸಹಿಸುವುದಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಧಾರಾಳವಾಗಿ ಮಾಡಿ. ಆದರೆ ನನ್ನ ಸೀತೆಗೆ ಯಾವ ರೀತಿಯಲ್ಲೂ ಭಯ, ಬೇಜಾರು, ದುಃಖ ಉಂಟಾಗದೆ ಶಾಂತಿಯಾಗಿ ಈ ಪಾಪಿಯ ಆತ್ಮವನ್ನು ಕರೆದುಕೊಂಡು ಹೋಗಿ. ಆ ಕಾಗೆಯ ರೂಪದಲ್ಲಿ ಬಂದಿದ್ದು ನಿಮ್ಮಲ್ಲಿ ಒಬ್ಬರೇ ಎಂದು ನನಗೆ ಗೊತ್ತಿದೆ. ಇನ್ನು ನೀವು ಹೊರಡಿ ಎಂದು ಹೇಳಿದರು. ದೇವಿ ಹೇಳಿದಂತೆ ಅಟ್ಟಹಾಸ ಮಾಡದೆ ಯಮದೂತರು ಶಾರದಾಳ ಆತ್ಮವನ್ನು ಕರೆದುಕೊಂಡು ಹೊರಟು ಹೋದರು. ಆ ಕಾಗೆ ಕೂಡ ಅವರ ಜೊತೆಯೇ ಹೊರಟು ಹೋಯಿತು. ಮತ್ತೆ ವಾತಾವರಣ ಪ್ರಶಾಂತವಾಗಿ ಬದಲಾಯಿತು. ದೇವಿ ಅವರ ಉಗ್ರ ರೂಪವನ್ನು ತೊರೆದು ಸೌಮ್ಯವಾದ ರೂಪದಲ್ಲಿ ಸೀತೆಯ ಮುಂದೆ ನಿಂತುಕೊಂಡರು. ಸೀತಾ ಸಂತೋಷ, ಆಶ್ಚರ್ಯ ಹಾಗೂ ಭಕ್ತಿಯಿಂದ ದೇವಿಯ ಕಾಲಿನ ಮೇಲೆ ಬಿದ್ದಳು. ದೇವಿ ಅವಳನ್ನು ಆಶೀರ್ವದಿಸುತ್ತಾ, ಕಂದ, ನಿನ್ನ ಭಕ್ತಿ ನನಗೆ ಸಂತೋಷ ಕೊಟ್ಟಿದೆ. ಇನ್ನು ನಿನ್ನ ಕಷ್ಟಗಳು ಹೊರಟು ಹೋಯಿತು. ವಿಜಯದಶಮಿಯಂದು ನಾನು ನಿನ್ನ ಜೀವನದಲ್ಲಿರುವಂತಹ ಕತ್ತಲನ್ನು ನಿವಾರಿಸಿ ನಿನಗೆ ಗೆಲುವನ್ನು ಕೊಟ್ಟಿದ್ದೇನೆ. ಇನ್ನು ನಿನ್ನ ಗಂಡ ನಿನಗೆ ಯಾವಾಗಲೂ ಬೆಂಬಲವಾಗಿರುತ್ತಾನೆ. ಧೈರ್ಯವಾಗಿ ಧರ್ಮವಾಗಿ ಬದುಕು ಎಂದು ಹೇಳಿ ಆಶೀರ್ವದಿಸಿ ಮಾಯವಾದರು. ಅಂದಿನಿಂದ ಸೀತೆಯ ಜೀವನ ಬದಲಾಯಿತು. ಅವಳ ಗಂಡನಿಗೆ ಧೈರ್ಯ ಬಂದಿತು. ಸೀತೆಗೆ ಕಿಂಚಿತ್ತು ಕೂಡ ಕಷ್ಟ ಬರದಂತೆ ನೋಡಿಕೊಂಡ. ಈ ಕತೆ ಇವತ್ತು ಕೇಳಿದ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಕಿಂಚಿತ್ತು ಕಷ್ಟ ಇಲ್ಲದೆ ದುರ್ಗಾದೇವಿ ನಿಮ್ಮನ್ನು ಕಾಪಾಡುತ್ತಾಳೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.